ನಮಸ್ಕಾರ. ಸೂರ್ಯೋದಯ ಮತ್ತು ಸೂರ್ಯಾಸ್ತ ಇವೆರಡು ಘಟನೆಗಳು ಪ್ರತಿದಿನ ಜರುಗುವ ಜಗದ ಸೋಜಿಗಗಳು. ಕತ್ತಲಿನಿಂದ ಬೆಳಕಿಗೆ, ಬೆಳಕಿನಿಂದ ಕತ್ತಲಿಗೆ ಜಾರುವ ಕ್ರಿಯೆಗಳು ಅನೇಕ ಸಂಕ್ರಮಣದ ರಸನಿಮಿಷಗಳನ್ನು ಒಳಗೊಂಡಿರುತ್ತವೆ. ಮಾನವರಿಗೆ ಅಲ್ಲದೆ ಸಕಲ ಜೀವರಾಶಿಗಳಿಗೆ ಈ ಸಂಧ್ಯಾಕಾಲ ಜೀವನದ ಅವಿಭಾಜ್ಯ ಘಟ್ಟಗಳಾಗಿವೆ. ಈ ಕವನದಲ್ಲಿ ಹಗಲು ಇರುಳುಗಳ ಸಂಧ್ಯಾ ಸಮಯದ ವರ್ಣನೆ ಇದೆ. ಈ ಉದಯ ಅಸ್ತಮಾನಗಳು ಮನೆಯ ದೀಪದ ಸ್ವಿಚ್ ಆನ್ ಆಫ್ ಮಾಡುವಂತಹ ದಿಢೀರ್ ಘಟನೆಗಳಲ್ಲ. ಜಗದಗಲ ಆಳಗಳು ಹೊಳೆದು ಹೊಳೆಯಾಗುವ ಕವಿ ಸಮಯದ ರಮಣೀಯ ಕಾಲಘಟ್ಟಗಳು ಎನ್ನುವ ಭಾವ ಈ ಕವನದಲ್ಲಿ ಬಿಂಬಿತವಾಗಿದೆ. ಈಗ ಕವನ ಕೇಳೋಣ. ಕವನದ ಶೀರ್ಷಿಕೆ ಸಂಧ್ಯಾರಾಗ. ಹಗಲು ಇರುಳೆಂದರೆ ದೀಪ ಹಚ್ಚಿ ಆರಿಸಿದಂತಲ್ಲ, ಜಗದಗಲ ಆಳಗಳು ಹೊಳೆದು ಹೊಳೆಯಾಗುವು. ಹಗಲು ಬೆಳಗುವ ಮುನ್ನ ಬೈಗು ಅರಳುವುದುಂಟು, ನಸುಕಿನಲ್ಲಿ ಕುಸುಮಗಳು ಮುಸುಕು ತೆರೆಯುವುದುಂಟು. ಕಣ್ಣಿನಲ್ಲಿ ಬಣ್ಣಗಳ ಧಾರೆ ಹರಿಯುವುದುಂಟು, ಹೃದಯದಲ್ಲಿ ಹಿಮ ಕರಗಿ ತೀರ್ಥವಾಗುವುದುಂಟು. ಹಗಲು ಇರುಳೆಂದರೆ ದೀಪ ಹಚ್ಚಿ ಆರಿಸಿದಂತಲ್ಲ, ಜಗದಗಲ ಆಳಗಳು ಹೊಳೆದು ಹೊಳೆಯಾಗುವು. ಇರುಳು ಕವಿಯುವ ಮುನ್ನ ತೆರೆಯು ಸರಿಯುವುದುಂಟು, ಪಡುವಣವು ಮೂಡಣದ ನಕಲು ಮಾಡುವುದುಂಟು. ಬಗೆ ಬಗೆಯ ಸೊಬಗೆಲ್ಲ ಮುಕುಟ ಧರಿಸುವುದುಂಟು, ಮಂಗಳದ ಗೀತೆಯನ್ನು ಹಕ್ಕಿ ಹಾಡುವುದುಂಟು. ಮಂಗಳದ ಗೀತೆಯನ್ನು ಹಕ್ಕಿ ಹಾಡುವುದುಂಟು. ಹಗಲು ಇರುಳೆಂದರೆ ದೀಪ ಹಚ್ಚಿ ಆರಿಸಿದಂತಲ್ಲ, ಜಗದಗಲ ಆಳಗಳು ಹೊಳೆದು ಹೊಳೆಯಾಗುವು. ಈ ಕವನದ ವಿಡಿಯೋ ನಮ್ಮ ಅರಳು ಮರಳು ಮರಳಿ ಅರಳು ಚಾನಲ್ನಲ್ಲಿ ಪ್ರಸಾರವಾಗಿದೆ. ಅದನ್ನು ಕೇಳಿ ತಮ್ಮ ಅನಿಸಿಕೆ ನೀಡಿ. ಧನ್ಯವಾದಗಳು.